ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಆರೋಗ್ಯ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ತಮ್ಮಗಳಿಗೆ ನಾನು ವಿಶೇಷವಾಗಿ ಗುರು ಗೋಚಾರದ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಅಂದರೆ 2026ರಿಂದ 2027 ಈ ಒಂದು ವರ್ಷದ ಒಂದು ಗುರು ಗೋಚಾರ ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ನಾವು ಈಗ ಯಾವುದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ ಅಂತ ಹೇಳೋದಾದ್ರೆ ನೋಡಿ, 1/6/2026 ಅಂದರೆ ಜೂನ್ 1ನೇ ತಾರೀಕಿನ ರಾತ್ರಿ 2ನೇ ತಾರೀಕಿನ ಒಂದು ಬೆಳಗ್ಗೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರು ಸಂಚಾರ ಆಗ್ತಾ ಇದೆ. ಅಂದ್ರೆ ಗುರು ಏನಾಗ್ತಾ ಇದೆ ಅಂತಂದ್ರೆ ಶಿಫ್ಟ್ ಆಗ್ತಾ ಇದ್ದಾನೆ ಇಲ್ಲಿಂದ ಮಿಥುನ ರಾಶಿಯಿಂದ ಕಟಕ ರಾಶಿಗೆ. ಆದ್ರೆ ಸ್ನೇಹಿತರೆ, ನಾರ್ಮಲ್ ಆಗಿ 1 ವರ್ಷ ಇರಬೇಕಾಗಿರತಕ್ಕಂಥ ಗುರುಗ್ರಹ ಏನಾಗುತ್ತೆ ಗೊತ್ತಾ ನಮಗೆ? ನೋಡಿ, 31 ಅಕ್ಟೋಬರ್ 2026 ಅಂದ್ರೆ ಕೇವಲ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಈಗ ನಮಗೆ ಜೂನ್ ಅಲ್ವಾ, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಅಂದ್ರೆ ಕೇವಲ 4 ತಿಂಗಳಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಹೋಗ್ತಾ ಇದೆ. ಯಾಕೆ ಈ ತರ ಆಗ್ತಾ ಇದೆ? ಮತ್ತೆ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಸಿಂಹ ರಾಶಿಯಲ್ಲಿ ಇದ್ದಂತಹ ಗುರು 13ನೇ ತಾರೀಕು ಡಿಸೆಂಬರ್ 2026ಕ್ಕೆ ವಕ್ರಿ ಆಗ್ತಾನೆ. ಏನಿದು ವಕ್ರಿ ಅಂತ ಹೇಳಿದ್ರೆ ಇದನ್ನ ರೆಟ್ರೋಗ್ರೇಡ್ ಮೋಷನ್ ಅಂತ ಕರಿತೀವಿ. ಏನು ಇದು, ಯಾವ ತರ ಆಗುತ್ತೆ, ಈ ಎಲ್ಲರ ಕಡೆ ಒಂದು ಇನ್ಫಾರ್ಮೇಶನ್ಗಳನ್ನ ಅಂದ್ರೆ ಒಂದು ಮಾಹಿತಿಗಳನ್ನ ನಾನು ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸೊ ಹಾಗಾಗಿ ಯಾರು ಕೂಡ ಮಿಸ್ ಮಾಡಬೇಡಿ. ಈ ಒಂದು ಎಪಿಸೋಡ್ ಅನ್ನ ಎಲ್ಲರೂ ಕೂಡ ವೀಕ್ಷಣೆ ಮಾಡಿ ಮತ್ತು ಮಾಹಿತಿಯನ್ನು ಪಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಮತ್ತಷ್ಟು ಮಾಹಿತಿಯನ್ನು ನಾವು ಪಡ್ಕೊಳ್ಳೋಣ ಸ್ನೇಹಿತರೆ. ನಾರ್ಮಲ್ ಆಗಿ ಏನಾಗುತ್ತೆ ಅಂದ್ರೆ ಗುರು ಒಂದು ರಾಶಿಯಲ್ಲಿ ನಮಗೆ 12ರಿಂದ 13 ತಿಂಗಳು ಅಂದ್ರೆ 1 ವರ್ಷಗಳ ಕಾಲ ಒಂದು ರಾಶಿಗೆ ಇರ್ತಾನೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ನಮಗೆ 1/6 ಅಂದ್ರೆ ಜೂನ್ 2026 ನೈಟ್ ನಿಮಗೆ ಆಕ್ಚುಲಿ ಏನಾಗುತ್ತೆ ಅಂದ್ರೆ ಕೆಲವು ಪಂಚಾಂಗದಲ್ಲಿ ಈ ಸಮಯಗಳು ಇದೆಯಲ್ಲ, ಟೈಮಿಂಗ್ಗಳು ಕೆಲವು ಕಡೆ ವೇರಿಯೇಷನ್ ಆಗಿದೆ. ಒಂಟಿಕೊಪ್ಪಲು ಪಂಚಾಂಗದಲ್ಲಿ 27:19 ಅಂತ ಇದೆ. ಮತ್ತೆ ಇನ್ನೊಂದು ಏನಾಗುತ್ತೆ ಅಂತಂದ್ರೆ ನಮ್ಮ ಸುತ್ತೂರು ಪಂಚಾಂಗ ಬರುತ್ತೆ, ಅದರಲ್ಲಿ 1 ಗಂಟೆ 50 ನಿಮಿಷ ಅಂತ ಕೊಟ್ಟಿದ್ದಾನೆ. ಓಕೆ, ಇಲ್ಲಿ ಏನಾಗುತ್ತೆ ಕೆಲವು ಪಂಚಾಂಗದಲ್ಲಿ ದೃಗ್ಗಣಿತ ಆಗಿರ್ಬೋದು ಅಥವಾ ಸೂರ್ಯ ಸಿದ್ಧಾಂತ. ಸೊ ಏನಾಗುತ್ತೆ ಅಂತಂದ್ರೆ ಈ ಒಂದು ಮಾಹಿತಿಗಳ ಪ್ರಕಾರ ಕೆಲವು ವೇರಿಯೇಷನ್ಗಳು ಬರ್ತಾ ಹೋಗ್ತವೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಮಗೆ 1/6/2026 ನೈಟ್ ಅಂತ ತೆಗೆದುಕೊಳ್ಳೋಣ. ಇಲ್ಲಿ ಅದಕ್ಕೆ ಟೈಮ್ ಕೂಡ ಮೆನ್ಷನ್ ಮಾಡಿದ್ದೀನಿ. ಸೊ 2ನೇ ತಾರೀಕು ಅರ್ಲಿ ಮಾರ್ನಿಂಗ್ ಅಂದ್ರೆ ಬೆಳಿಗ್ಗೆ, ಓಕೆ, ಬೆಳಗಿನ ಜಾವ ಏನಾಗುತ್ತೆ ಅಂತ ಹೇಳಿದ್ರೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರುಗ್ರಹ ಇಲ್ಲಿಗೆ ಶಿಫ್ಟ್ ಆಗ್ತದೆ. ಆದ್ರೆ ಈ ಕಟಕ ರಾಶಿಯಲ್ಲಿ ಬಂದಂತನು ತುಂಬಾ ಫಾಸ್ಟ್ ಮೋಷನ್ ಇರುತ್ತೆ. ಅಂದ್ರೆ ಏನಾಗುತ್ತೆ ಅದನ್ನ ನಾವು ಅತಿಚಾರಿ ಅಂತ ಹೇಳ್ತೀವಿ. ಅಂದ್ರೆ ಬಹಳಷ್ಟು ಫಾಸ್ಟ್ ಮೋಷನ್ ಅಲ್ಲಿ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಶಿಫ್ಟ್ ಆಗೋಗ್ತೇನೆ ಸ್ನೇಹಿತರೆ. ಯಾವಾಗ ಅಂತ ಹೇಳಿದ್ರೆ ನೋಡಿ, ಅದನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ. ಇದು ಯಾವ ರೀತಿಯಲ್ಲಿ ಅಂದ್ರೆ ನೋಡಿ, ಇದು ಮಿಥುನ ರಾಶಿ, ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಬರುತ್ತೆ, ಸಿಂಹ ರಾಶಿಗೆ ಇಲ್ಲಿ ವಕ್ರಿ ಆಗ್ತಾನೆ. ಅಂದ್ರೆ ವಕ್ರಿ ಅಂತ ಹೇಳೋದಾದ್ರೆ ರೆಟ್ರೋಗ್ರೇಡ್ ಮೋಷನ್ ಅಂತ ಕರಿತೀವಿ. ಅಂದ್ರೆ ಹಿಮ್ಮುಖವಾದ ಚಲನೆಯನ್ನು ತೆಗೆದುಕೊಳ್ತಾನೆ. ನೋಡಿ, ಸಿಂಹರಾಶಿಗೆ ಬಂದು ಸಿಂಹರಾಶಿಯಿಂದ ಮತ್ತೆ ನಮ್ಗೆ ಏನಾಗುತ್ತೆ ಅಂತಂದ್ರೆ ಕಟಕ ರಾಶಿಗೆ ಮತ್ತೆ ಬರ್ತಾನೆ. ಕಟಕ ರಾಶಿಯಿಂದ ಆಕ್ಚುಲಿ ಕಟಕ ರಾಶಿಗೆ ಬಂದಂತಹ ಗುರು ಅಲ್ಲೂ ಕೂಡ ವಕ್ರಿಯಾಗಿ ಇರ್ತಾನೆ ಸ್ನೇಹಿತರೆ. ನಂತರದಲ್ಲಿ ಏನಂದ್ರೆ ಡೈರೆಕ್ಟ್ ಮೋಷನ್ ನ ತೆಗೆದುಕೊಳ್ತಾನೆ, ಅಂದ್ರೆ ನೇರ ಸಂಚಾರವನ್ನ ತೆಗೆದುಕೊಳ್ತಾನೆ. ಅದನ್ನ ನಾವು ಮಾರ್ಗಿ ಅಂತ ಕರಿತೀವಿ. ನಂತರದಲ್ಲಿ ನಾರ್ಮಲ್ ಆಗಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗ್ಬೇಕಲ್ವಾ. ಸೊ ಯಾವಾಗ ಶಿಫ್ಟ್ ಆಗ್ತಾನೆ ಅಂತ ಹೇಳೋದಾದ್ರೆ ನಮಗೆ ಅಂದ್ರೆ ಲಾಸ್ಟ್ ಅಲ್ಲಿ ನಮಗೆ 26 ಜೂನ್ 2027ಕ್ಕೆ ನಾರ್ಮಲ್ ಆಗಿ ಬಂದು ಆಗ ನಮಗೆ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಹೋಗುತ್ತೆ. ಸೊ ಇದು ಯಾವ ರೀತಿಯಾಗಿ ಆಗುತ್ತೆ ಅಂದ್ರೆ ನಮಗೆ ಆ ಒಂದು ಎಂಟೈರ್ ಒಂದು ಆ ಶಿಫ್ಟ್ಗಳಿದೆಯಾ ಅದನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸ್ನೇಹಿತರೆ, ನಾರ್ಮಲ್ ಆಗಿ ನಿಮಗೆ ಗುರು ನಾರ್ಮಲ್ ಬರ್ತಾ ಇದ್ದ ಒಂದು ಮೋಷನ್ ಅಲ್ಲಿ ಕಟಕ ರಾಶಿಯಿಂದ ಸಿಂಹ ರಾಶಿಗೆ 31 ನಮಗೆ ಯಾವಾಗ ಅಂತಂದ್ರೆ ಅಕ್ಟೋಬರ್ 2026ಕ್ಕೆ ನಮಗೆ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಶಿಫ್ಟ್ ಆಗಿ ಹೋಗ್ತಾನೆ. ಓಕೆ, ಇಲ್ಲಿ ನೋಡಿ ಗುರು ವಕ್ರಿ ಅಂತ ಹಾಕಿದ್ದೀನಿ, ರೆಟ್ರೋಗ್ರೇಡ್ ಅಂತ ಹಾಕಿದ್ದೀನಿ ಅಲ್ವಾ. ಯಾವಾಗ್ಲಿಂದ ಅಂತ ಹೇಳಿದ್ರೆ 13 ಡಿಸೆಂಬರ್ 2026 ಅಂದ್ರೆ ಈ ಒಂದು ಸಮಯದಿಂದ ಆಲ್ಮೋಸ್ಟ್ ಏನಾಗುತ್ತೆ ಅಂತಂದ್ರೆ ನೋಡಿ, ಡಿಸೆಂಬರ್ ಇಂದ ಏಪ್ರಿಲ್ 13, ಓಕೆ, ಒಟ್ಟು ಆಲ್ಮೋಸ್ಟ್ ಏನಂತ 121 ದಿನಗಳ ಕಾಲ ರೆಟ್ರೋಗ್ರೇಡ್ ಮೋಷನ್ಸ್ ಗಳಿದೆ, ಅಂದ್ರೆ ವಕ್ರಿಯಾಗಿ ಇರ್ತಾನೆ. ಓಕೆ, ಈ ವಕ್ರಿಯಾಗಿರತಕ್ಕಂಥ ಸಮಯದಲ್ಲಿ ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಆ ಫಲಗಳು ಕೂಡ ಬದಲಾವಣೆ ಆಗುತ್ತೆ. ಸೊ ಹಾಗಾಗಿ ನಾವು ಏನಾಗ್ತದೆ ಅಂತ ಹೇಳಿದ್ರೆ ಕಟಕ ರಾಶಿಯಲ್ಲಿ ಇದ್ದಾಗನೇ ಫಲಗಳು ಬೇರೆ ಆಗ್ತದೆ, ಸಿಂಹ ರಾಶಿಗೆ ಹೋದಾಗಲೇ ಫಲಗಳೇ ಆಗುತ್ತದೆ, ಮತ್ತು ರೆಟ್ರೋಗ್ರೇಡ್ ಅಥವಾ ವಕ್ರಿ ಇದ್ದಾಗಲೇ ಫಲಗಳು ಬೇರೆ ಬೇರೆ ಆಗ್ತದೆ ಸ್ನೇಹಿತರೆ. ಸೊ ಹಾಗಾಗಿ ಅದ್ರ ಬಗ್ಗೆನೂ ಕೂಡ ನಾವು ನೋಡ್ಕೋಬೇಕಾಗ್ತದೆ ಯಾವಾಗ ನಾವು ಫಲಗಳ ವಿಶ್ಲೇಷಣೆಗಳನ್ನ ಮಾಡುವಾಗ ಸ್ನೇಹಿತರೆ. ಇಲ್ಲಿ ಗುರು ವಕ್ರಿ ಆಗ್ತಾನಲ್ಲ, ಇದು ಏನು ಆಕ್ಚುಲಿ ವಕ್ರಿ ಅಂತ ಹೇಳಿದಾಗ ನೋಡಿ, ಫಾಸ್ಟ್ ಮೋಷನ್ಸ್ ಗಳು ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಯಾವಾಗ ಗ್ರಹದು ಇಲ್ಲಿ ನೋಡಿ, ಈಗ ಅತಿಚಾರಿ ಅಂತ ಹೇಳಿದ್ರೆ ಫಾಸ್ಟ್ ಆಗಿ ಬಂದ್ಬಿಟ್ರು, ಬಂದಾದ ನಂತರದಲ್ಲಿ ಇಲ್ಲಿ ಮಿಥುನದಿಂದ ಬಂದಂತಹ ಕಟಕ ರಾಶಿ ಗುರು ಬರ್ತಲ್ಲ,
ಅದು ಏನಾಗುತ್ತೆ ಫಾಸ್ಟ್ ಮೋಷನ್ ಇಂದ ಸಿಂಹ ರಾಶಿಗೂ ಬರುತ್ತೆ, ಬಟ್ ಆಮೇಲೆ ಅದು ಗೊತ್ತಾಗುತ್ತೆ ಓಕೆ ಬಿಕಾಸ್ ಅದು ಫಾಸ್ಟ್ ಮೂವ್ಮೆಂಟ್ ಇದೆ ಅಂತ ಹೇಳಿ ಇಲ್ಲಿ ರೆಟ್ರೋಗ್ರೇಡ್ ಆಗುತ್ತದೆ, ಹಿಮ್ಮುಖವಾದ ಚಲನೆ. ಸೊ ಇಲ್ಲಿ ಏನಾಗಿದೆ ಅಂತ ನೋಡಿ 13 ಡಿಸೆಂಬರ್ 2026ರಿಂದ ಆಲ್ಮೋಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಸಿಂಹ ರಾಶಿಯಿಂದ ಕಟಕ ರಾಶಿಗೆ ಅಂತ ಕೊಟ್ಟಲ್ಲ ನಿಮಗೆ, ಅಂದ್ರೆ 25 ಜನವರಿ 2027ರವರೆಗೆ ನಮಗೆ ಇದು ಅಂದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಗುರು ವಕ್ರಿಯಾಗಿ ಸಿಂಹ ರಾಶಿಯಲ್ಲಿ ಇರ್ತಾನೆ. ನಂತರದಲ್ಲಿ ಸಿಂಹ ರಾಶಿಯಿಂದ ಏನಾಗುತ್ತೆ ಅಂದ್ರೆ ಕಟಕ ರಾಶಿಗೆ, ಇಲ್ಲಿ ನಾನು ತೋರಿಸಿದ ನೋಡಿ ವಕ್ರಿಯಾಗಿ ಏನಾಗುತ್ತೆ ಅಂದ್ರೆ ಸಿಂಹ ರಾಶಿಯಿಂದ ಕಟಕ ರಾಶಿಗೆ ಬರ್ತದೆ. ಅದನ್ನು ಕೂಡ ನಾನು ನಿಮಗೆ ಇಲ್ಲಿ ನೋಡಿ ಇಲ್ಲಿ ನಾನು ನಿಮ್ಗೆ ತಿಳಿಸಿದ್ದೀನಲ್ಲ ನಿಮಗೆ 25/1 ಅಂದ್ರೆ ಜನವರಿ 2027ರಿಂದ ನಮಗೆ ಅಂದ್ರೆ ಇದು ಆಲ್ಮೋಸ್ಟ್ ಇಲ್ಲಿ ನೋಡಿ 24/1/2027 ರಾತ್ರಿ ಅಂತ ನಾನು ಕೊಟ್ಟಿದ್ದೀನಿ ನೋಡಿ. ಆಗ ನಮ್ಗೆ ಏನಾಗುತ್ತೆ ಸಿಂಹ ರಾಶಿಯಿಂದ ಕಟಕ ರಾಶಿಗೆ ಶಿಫ್ಟ್ ಆಗ್ತದೆ. ಅದಾದ ನಂತರದಲ್ಲಿ ನಮ್ಗೆ ಏನಾಗುತ್ತೆ ನೇರ ಸಂಚಾರ ಬರುತ್ತೆ ಸ್ನೇಹಿತರೆ. ಅಂದ್ರೆ ಆಲ್ಮೋಸ್ಟ್ ಏನಾಗುತ್ತೆ ಅಂದ್ರೆ 13/4/2027ರವರೆಗೆ ನಮ್ಗೆ ಏನಾಗುತ್ತೆ ಅಂದ್ರೆ ರೆಟ್ರೋಗ್ರೇಡ್ ಮೋಷನ್ಸ್ ಇರುತ್ತೆ. ನಂತರದಲ್ಲಿ ಇದೇನಾಗುತ್ತೆ ಅಂದ್ರೆ ಡೈರೆಕ್ಟ್ ಮೋಷನ್ ಅಂತ ತೆಗೆದುಕೊಳ್ತಾನೆ. ಆಮೇಲೆ ನಮಗೆ ಅಟ್ ದಿ ಎಂಡ್ ಆಫ್ ಬಿಕಾಸ್ ಯಾವುದೇ ಒಂದು ಗ್ರಹ ಆಗಿರ್ಬೋದು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಬದಲಾವಣೆಗಳು ಆಗಲೇಬೇಕು. ಸೊ ಫೈನಲ್ ಆಗಿ ಏನಾಗುತ್ತೆ ಅಂತಂದ್ರೆ 26/6/2027ರಿಂದ ಅಲ್ಲಿ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಶಿಫ್ಟ್ ಆಗ್ತದೆ. ಮತ್ತೆ ಇಲ್ಲಿ ಆಕ್ಚುಲಿ ಏನಂದ್ರೆ ಇದರ ಬಗ್ಗೆ ನೀವು ಟೈಮಿಂಗ್ಸ್ಗಳ ಬಗ್ಗೆ ನೀವು ಪಂಚಾಂಗದಲ್ಲಿ ನೀವು ಪಡ್ಕೋಬಹುದು. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ಯಾಕೆ ಇದ್ರ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೇಷನ್ಸ್ಗಳನ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಫಲಗಳು ಬದಲಾವಣೆ ಆಗ್ತದೆ. ಸೊ ಮತ್ತೆ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ 1 ವರ್ಷಗಳ ಕಾಲ ಅಂದ್ರೆ ಬಿಕಾಸ್ ನಾನು ಹೇಳಿದೆ ಅಲ್ವಾ 1 ವರ್ಷಗಳ ಕಾಲ ಒಂದು ರಾಶಿಯಲ್ಲಿ ಇರುತ್ತೆ ಅಂತಂದ್ರೆ ಒಂದೇ ರಾಶಿಯಲ್ಲಿ ಇರುತ್ತಾ ಇಲ್ಲ. ಇಲ್ಲಿ ನೋಡಿ ಇಲ್ಲೇನಾಗಿತ್ತು ಅಂತಂದ್ರೆ ಮಿಥುನ ರಾಶಿಯಿಂದ ಬಂದಂತ ಒಂದು ಗುರು ಕಟಕ ರಾಶಿಗೆ ಸಿಂಹರಾಶಿಗೆ ಬರ್ತಾರೆ, ಮತ್ತೆ ಸಿಂಹರಾಶಿಯಿಂದ ಕಟಕ ರಾಶಿಗೆ ಹೋಗುತ್ತೆ. ಸೊ ಇವೆಲ್ಲ ಕೂಡ ನಿಮಗೆ ಶಿಫ್ಟ್ಗಳು ನಡೀತಾ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂತಂದ್ರೆ ಒಂದು ಸಂಪೂರ್ಣವಾದ ಒಂದು ಇನ್ಫಾರ್ಮೇಶನ್ ಪಡ್ಕೊಂಡಾಗ ನಿಮಗೂ ಕೂಡ ಆ ಒಂದು ಈ ಪೂರ್ಣವಾದ ಅಂದ್ರೆ ಆ ಟ್ರಾನ್ಸಿಟ್ ಅಲ್ಲಿ ಆ ಗೋಚಾರದಲ್ಲಿ ಯಾವ ರೀತಿ ಬದಲಾವಣೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ತಿಳಿಸೋತಕ್ಕಂಥ ಒಂದು ಪ್ರಯತ್ನವನ್ನ ನಾನು ಈ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ನಾನು ನಿಮಗೆ ಲಿಜೆಂಡ್ಸ್ಗಳನ್ನ ಹಾಕಿದ್ದೀನಿ ನೋಡಿ 1, 2, 3, 4, 5 ಅಂತ ಹೇಳಿದ್ರೆ ಇದು ಒಂದನೇದು. ಮತ್ತೆ ಎರಡನೇದು ಏನು ಅಂತಂದ್ರೆ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಬದಲಾವಣೆ ಆಗುತ್ತೆ ಅದ್ರ ಬಗ್ಗೆನೆ. ಮತ್ತೆ ಇಲ್ಲಿ ಮೂರನೇದು ಅಂತ ಹೇಳಿದ್ರೆ ಈ ಮೂರನೇ ಕಡೆ ವಕ್ರಿ ಆಗ್ತಾರಲ್ಲ ಅದನ್ನ ನಾನು ಇಲ್ಲಿ ನಾನು ನಿಮ್ಗೆ ಇಂಡಿಕೇಟ್ ಮಾಡಿದ್ದೀನಿ. ಫೋರ್ತ್ ಅಂತ ಹೇಳಿದ್ರೆ ಈ ಸಿಂಹ ರಾಶಿಯಿಂದ ನಿಮಗೆ ಕಟಕ ರಾಶಿಗೆ ಮತ್ತೆ ಅದು ಆ ಶಿಫ್ಟ್ ಆಗುತ್ತೆ ನೋಡಿ, ಅದನ್ನು ನಾನು ನಿಮ್ಗೆ ಮೆನ್ಷನ್ ಮಾಡಿದ್ದೀನಿ. ಮತ್ತೆ ಯಾವಾಗ ಇದು ಒಂದು ನೇರವಾದ ಒಂದು ಮೋಷನ್ ತಗೊಳುತ್ತೆ ಅಂತ ಹೇಳಿದ್ರೆ ಅಂದ್ರೆ ಇಲ್ಲಿ ವಕ್ರವಾಗಿ ಅದು ಹೋಗ್ತಾ ಇತ್ತಲ್ಲ ಅದು ಮತ್ತೆ ಅದೇನಾಗುತ್ತೆ ಅಂತಂದ್ರೆ ನೇರವಾದ ಒಂದು ಮೋಷನ್ಗೆ ಬರ್ತಾ ಹೋಗುತ್ತೆ. ಅದು ಯಾವ ಒಂದು ಟೈಮಿಂಗ್ ಅಲ್ಲಿ ಅದು 13ನೇ ತಾರೀಕು ಏಪ್ರಿಲ್ 2027 ನಂತರದಲ್ಲಿ ಏನು ಶಿಫ್ಟ್ ಆಗುತ್ತೆ. ಸೊ ಈ ಒಂದು ಇನ್ಫಾರ್ಮೇಶನ್ಗಳನ್ನ ಪ್ರೊವೈಡ್ ಮಾಡಿದರೆ ಸೊ ಈ ಇನ್ಫಾರ್ಮೇಶನ್ಗಳ ಜೊತೆಗೆ ನಾನು ಈ ಒಂದು ಎಪಿಸೋಡ್ನ ನಾನು ಇಲ್ಲಿ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಧಾರ್ಮಿಕ, ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ವಿಚಾರಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಸೊ ಈ ಒಂದು ಕಂಪ್ಲೀಟ್ ಎಪಿಸೋಡು ತಮ್ಗಳಿಗೆ ಒಂದು ಅಂದರೆ ಈ ಒಂದು ಟ್ರಾನ್ಸಿಟ್ಗಳ ಬಗ್ಗೆ ತಿಳ್ಕೊಳ್ಳತಕ್ಕಂಥ ಒಂದು ಲೈಕ್ ಉಪಯುಕ್ತ ಆಗಿದೆ ಅನ್ನತಕ್ಕಂಥ ಒಂದು ಭಾವನೆಯಲ್ಲಿ ನಾನು ಇಲ್ಲಿಗೆ ನನ್ನ ಈ ಒಂದು ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ನನ್ನ ಒಂದು ಕನ್ಸಲ್ಟೇಷನ್ಸ್ ಬೇಕಾದರೆ ಖಂಡಿತವಾಗಿ ನೀವು ನನ್ನ ಒಂದು ಕಾಂಟ್ಯಾಕ್ಟ್ ನಂಬರ್ನಲ್ಲಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ. ಸೊ ಇಷ್ಟನ್ನು ಹೇಳಿ ನಾನು ಇಲ್ಲಿಗೆ ಮುಗಿಸ್ತಾ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನೋ ಭವಂತು. ಮತ್ತು ಕೊನೆಯದಾಗಿ ಏನು ಅಂತಂದರೆ ಈ ಒಂದು ಗುರು ಗೋಚಾರ ತಮ್ಮೆಲ್ಲರೂ ಕೂಡ ನಿಮ್ಮ ಒಂದು ಬದುಕಿನಲ್ಲಿ ಶುಭವನ್ನು ತರಲಿ ಅನ್ನೋತಕ್ಕಂಥದ್ದು ಹಾರೈಸ್ತೀನಿ. ಎಲ್ಲರೂ ಕೂಡ ಒಳ್ಳೆಯದಾಗಲಿ.